ನಾವು ಏನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಕ್ಸ್ಪೆಕ್ಟ್ ಮಾಡಿದರೆ ಹೋಗ್ತಾನೆ ಇರಲಿಲ್ವಲ್ಲ ಸರ್. ಈ ಈ ಥರ ಆಗತ್ತೆ. ಅದೇ ಆ್ಯಕ್ಚುಲಿ ನಮ್ಮ ಅತ್ತೆ ಬೇಡ ಬೇಡ ಅಂತಲೇ ಹೇಳ್ತಾರೆ ಅಂತಲೇ ಅತ್ತೆಗೆ ಹೇಳೇ ಇರಲಿಲ್ಲ ನಾವು ಹೊರಡ್ತೀವಿ ಅಂತ. ಒಂದು 4 ದಿನದ ಮುಂಚೆ ನಮ್ಮನೆಯವರ ಸೋದರ ಮಾವ ಮತ್ತು ಅವ್ರ ಮಕ್ಕಳು ಮನೆಗೆ ಬಂದಿದ್ದರು. ಅವರಿಗೆ ಹೀಗೆ ಮಾತಾಡ್ತಾ ವಿಚಾರ ಹೇಳಿದ್ವಿ. ಅವ್ರಿಗೆ ಹೇಳಿದ್ಮೇಲೆ ಅತ್ತೆಗೆ ಮತ್ತೆ ಹೇಳಿಲ್ವಲ್ಲ, ಆ ಥರ ಇದಾಗತ್ತೆ ಅಂಥೇಳಿ ಅವ್ರು ಬೇಡ ಅಂತ ಹೇಳ್ತಾರೆ ಅಂತಲೇ ಗೊತ್ತಿತ್ತು. ಸುಮ್ಮನೆ ಮತ್ತೆ ಟೆನ್ಷನ್ ಮಾಡ್ಕೊಳ್ತಾರೆ, ಮತ್ತು ಬೇರೆ ಏನಾದ್ರು ಹಿಂಗೆ ನೆಗೆಟಿವಾಗಿ ಹೇಳ್ತಾರೆ. ನಾವು ಟ್ರಿಪ್ ಹೊರಟಿದ್ದೀವಿ ಬೇಡ ಅಂತಲೇ ಹೇಳಿರಲಿಲ್ಲ. ಆಮೇಲೆ ಒಂದು 4-5 ದಿನ ಇದ್ದಾಗ ಹೇಳೋಣ ಅಂಥೇಳಿ ಸುಮ್ಮನಾಗಿದ್ವಿ. ನಾವು ಆ ಕಮ್ಯುನಿಕೇಷನ್ನೇ ಬೇರೆ, ಇದೇ ಬೇರೆ ಸರ್. ಯಾವಾಗ ನನ್ನ ಲೈಫ್ನ ನಾನು ಕಳ್ಕೊಂಬಿಟ್ಟೆ, ನನಗೊಂಥರ ಏನೇ ಆಗಲಿ ನೋಡೋಣ, ಒಟ್ಟು ಕೆಳಗೆ ಬರಬೇಕು. ನನ್ನ ಗಂಡ, ನಾನು, ನನ್ನ ಮಗ ಬಂದರೆ 3 ಜನ ಒಟ್ಟಿಗೆ ಶಿವಮೊಗ್ಗಕ್ಕೆ ಬಂದುಬಿಡ್ಬೇಕು. ಫ್ಯಾಮಿಲಿಗೆ ಜೊತೆ ಬಂದುಬಿಡ್ಬೇಕು, ಅಷ್ಟೇ ನನ್ನ ಇಂಟೆನ್ಷನ್ ಇದ್ದಿದ್ದು. ಅದಕ್ಕೋಸ್ಕರನೇ ನಾನು ಒಂಥರ ಅಷ್ಟು ಇದಾಗಿದ್ದು. ಇದಕ್ಕಿಂತ ವರ್ಷ ನಾನು ಇನ್ನೇನು ನನ್ನ ಲೈಫಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ.